ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಕು. ಸೊ ಇವತ್ತು ಒಂದಷ್ಟು ಕನ್ನಡ ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಸೊ ಯಾವೆಲ್ಲ ಚಿತ್ರಗಳು ರಿಲೀಸ್ ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಹಾಗೆ ಅದಕ್ಕಿಂತ ಮುನ್ನ ಈ ಒಂದು ವರ್ಷದಲ್ಲಿ ಅಂದ್ರೆ 2024 ಅಲ್ಲಿ ಜಾನ್ವರಿ ಟು ಮೇ ಅಲ್ಲಿ ಒಂದಷ್ಟು ಚಿತ್ರಗಳು ರಿಲೀಸ್ ಆಗುತ್ತೆ. ಕನ್ನಡ ಚಿತ್ರರಂಗದ ಮೇಲೆ ಹಾಗೆ ಚಿತ್ರನಟರ ಮೇಲೆ ಹಾಗೆ ಚಿತ್ರಗಳ ಮೇಲೆ ಒಂದಷ್ಟು ಟೀಕೆಗಳು ಕೇಳಿ ಬರ್ತಾ ಇದ್ವು. ಅಂದ್ರೆ ಕನ್ನಡ ಚಿತ್ರಗಳು ರಿಲೀಸ್ ಆಗ್ತಾ ಇಲ್ಲ, ಒಳ್ಳೆ ಚಿತ್ರಗಳು ಬರ್ತಾ ಇಲ್ಲ, ಅಥವಾ ಸ್ಟಾರ್ ನಟರ ಚಿತ್ರಗಳು ರಿಲೀಸ್ ಆಗ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಅದೆಲ್ಲ ಅಂದ್ರೆ ದೂರದ ಮಾತು ಸದ್ಯಕ್ಕೆ. ಯಾಕಂದ್ರೆ ಒಂದಾದರ ನಂತರ ಒಂದು ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಯಾವಾಗ ಭೀಮ ರಿಲೀಸ್ ಆಗುತ್ತೆ, ಅದಾದ ಬಳಿಕ ಗಣೇಶ್ ಅವರ ಕೃಷ್ಣ ಪ್ರಣಯ ಸಖಿ ಚಿತ್ರ ರಿಲೀಸ್ ಆಗುತ್ತೆ. ಸೊ ಅದಾದ ನಂತರ ಮಾರ್ಟಿನ್ ಇರ್ಬೋದು, ಹಾಗೆ ಬಘೀರ, ಭೈರತಿ ರಣಗಳು, ಹೀಗೆ ಒಂದೊಂದು ಒಳ್ಳೆಯ ಚಿತ್ರಗಳು ರಿಲೀಸ್ ಆಗ್ತಾನೆ ಹೋಗುತ್ತೆ. ಸೊ ಇವತ್ತು ಒಂದಷ್ಟು ಚಿತ್ರಗಳು ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾಗ, ಸೊ ಮೊದಲನೇದಾಗಿ ಝೀಬ್ರಾ ಚಿತ್ರ ರಿಲೀಸ್ ಆಗ್ತಾ ಇದೆ. ಝೀಬ್ರಾ ಚಿತ್ರ ಒಂದು ಕನ್ನಡಿಗರಿಗೆ ವಿಶೇಷವಾದ ಚಿತ್ರ ಅಂತ. ಯಾಕೆ ಅಂದ್ರೆ ನಮ್ಮ ಕನ್ನಡದ ಕಲಾವಿದ ಡಾಲಿ ಧನಂಜಯ್ ಅವರು ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ, ಜೊತೆಗೆ ಅಮೃತ ಅಯ್ಯಂಗಾರ್ ಕೂಡ ನಟಿಸಿದ್ದಾರೆ. ಸೊ ಹಾಗಾಗಿ ಇದೊಂದು ವಿಶೇಷವಾದ ಚಿತ್ರ. ಹಾಗೆ ಎರಡನೇ ಚಿತ್ರ ಮರ್ಯಾದೆ ಪ್ರಶ್ನೆ. ಸುನೀಲ್ ಅವರು ಹಾಗೆ ರಾಕೇಶ್ ಅಡಿಗ ಮತ್ತೆ ಶೈನ್ ಶೆಟ್ಟಿ, ಸೊ ಇವರೆಲ್ಲ ಸೇರಿ ಒಂದು ಚಿತ್ರವನ್ನ ಮಾಡಿದ್ದಾರೆ. ಮಧ್ಯಮ ವರ್ಗದವರ ಜೀವನ ಪರಿಸ್ಥಿತಿಯನ್ನ ಹೇಳುವಂತ ಕತೆ. ಸೊ ಅದಾದ್ಮೇಲೆ ಮೂರನೇ ಚಿತ್ರ ಬಂದು ಆರಾಮ ಅರವಿಂದ ಸ್ವಾಮಿ. ಈ ಚಿತ್ರ ಕೂಡ ತುಂಬಾ ವಿಶೇಷವಾದ ಚಿತ್ರ. ಯಾಕೆ ಅಂತ ನಾನು ಮತ್ತೆ ಹೇಳ್ತೀನಿ. ಸೊ ಈ ಚಿತ್ರದಲ್ಲಿ ಅನೀಶ್ ಅವರು ಹಾಗೆ ಮಿಲನ ನಾಗರಾಜ್ ಅವರು ಆಕ್ಟ್ ಮಾಡಿದ್ದಾರೆ. ನಾನು ಹೇಳ್ದೆ ಇದು ವಿಶೇಷವಾದ ಚಿತ್ರ ಅಂತ. ಯಾಕಂದ್ರೆ ಯೂಶುವಲಿ ನಾವು ಒಂದು ಸಿನಿಮಾ ನೋಡ್ಬೇಕು ಅಂದ್ರೆ 150 to 200 rupees ಪೇ ಮಾಡ್ತೀವಿ. ಸೊ ಈ ಚಿತ್ರನ ನೀವು ಚಿತ್ರತಂಡ ಬರೀ 99 rupeesಗೆ ಆಫರ್ ಕೊಟ್ಟಿದ್ದಾರೆ. 99 rupees ಟಿಕೆಟ್ ಕೊಟ್ಟು ನೀವು ಈ ಚಿತ್ರವನ್ನ ನೋಡ್ಬೇಕು. ಆದ್ರೆ ಅದು ಕೇವಲ 3 ದಿನ ಮಾತ್ರ ಇರುತ್ತೆ. ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ ಕೂಡ ರಿಲೀಸ್ ಆಗ್ತಾ ಇದೆ. ಸೊ 2012 ಅಲ್ಲಿ ಈ ಚಿತ್ರ ರಿಲೀಸ್ ಆಗಿತ್ತು. ಸೊ ಆ ಸಮಯದಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಫ್ರೀ ಆಗಿ ಪ್ರದರ್ಶನ ಮಾಡಿದ್ರು ಮಕ್ಕಳಿಗೆ ಇನ್ಫಾರ್ಮೇಶನ್ಗೋಸ್ಕರ. ಸೊ ಸಂಗೊಳ್ಳಿ ರಾಯಣ್ಣ ಅವರ ಜೀವನ ಆಧಾರಿತ ಚಿತ್ರ ಇದಾಗಿದ್ದು, ದರ್ಶನ್ ಅವರ ಚಿತ್ರ ಈಗ ರಿಲೀಸ್ ಆಗ್ತಾ ಇದೆ. ಜೊತೆಗೆ ಅಂಶು ಚಿತ್ರ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ನಿಶಾ ರವಿಕೃಷ್ಣನ್ ಅವರ ಅಂಶು ಚಿತ್ರ ರಿಲೀಸ್ ಆಗ್ತಾ ಇದೆ. ಇದೊಂದು ಫೀಮೇಲ್ ಓರಿಯೆಂಟೆಡ್ ಚಿತ್ರ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಚೇತನ್ ಚಂದ್ರ ಅವರ ಪ್ರಭುತ್ವ ಚಿತ್ರ. ಹಾಗೆ ಲವ್ ರೆಡ್ಡಿ, ರೀಸೆಂಟ್ ಆಗಿ ತೆಲುಗು ಚಿತ್ರರಂಗದಲ್ಲಿ ಸುದ್ದಿ ಮಾಡಿದಂತಹ ಚಿತ್ರ ಲವ್ ರೆಡ್ಡಿ. ಈಗ ಈ ಸಿನಿಮಾ ಕನ್ನಡಕ್ಕೆ ಡಬ್ ಆಗಿ ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ವೀಕೆಂಡ್ ಬರ್ತಾ ಇದೆ. ಸೊ ನಿಮ್ಗೆಲ್ಲ ಹಬ್ಬ ಅಂತಾನೆ ಹೇಳ್ಬೋದು. ಯಾರೆಲ್ಲ ಚಿತ್ರ ಪ್ರಿಯರಿದ್ದಾರೆ ಸೊ ಅವರು ಹೋಗಿ ಆರಾಮಾಗಿ ಸಿನಿಮಾವನ್ನ ನೋಡ್ಬೋದು. ಇನ್ನೊಂದು OTT ವಿಷಯಕ್ಕೆ ಬಂದ್ರೆ, ಮಾರ್ಟಿನ್ ಚಿತ್ರ ಅಮೆಝಾನ್ ಪ್ರೈಮ್ ಅಲ್ಲಿ ರಿಲೀಸ್ ಆಗಿದೆ ಆಲ್ರೆಡಿ. ಅಂಡ್ ಬಗೀರ ಚಿತ್ರ ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿದೆ. ಸೊ ಇನ್ನು ಒಂದಷ್ಟು OTT ರಿಲೇಟೆಡ್ ಸ್ಟೋರಿ ಏನಾದರೂ ಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. OTTಗೋಸ್ಕರ ಸಪ್ರೇಟ್ ಸ್ಟೋರಿ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ. ಒಂದಷ್ಟು ಮಾಹಿತಿಯನ್ನ ನಾನು ನೀಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ.